ನಿಮಗ ಎಲ್ಲಿದ್ನೆ ಲಾಡು? ಅಡ್ಗೆ ಮನೇಲಿ ಇತ್ತಲ್ಲವ? ಅಡ್ಗೆ ಮನೇಲಿ ಇತ್ತಾ? ಓ ಸರಿ ತಿನ್ನು. ನೀ ತಿಂದಿಯಾ? ತಗೋ ತಿನ್ನಾಗಿದ್ರೆ ತಿಂದು. ಎಲ್ಲ ಅಡ್ಗೆ ಮನೇಲಿ ಇರೋನೆಲ್ಲ ಎಲ್ಲ ತಿನ್ಕೊಂಡ್ರ? ಇಲ್ಲ ಕಣವ, ಇನ್ನೂ ಅವೇ. ಏ ಅತ್ತೆ ಮಗು ಹೊಸಿ ತಂದಿರ ಪ್ರಸಾದ ಅನ್ಬಿಟ್ಟು ಏನು ಏನ್ ತಂದ್ ಮಾಡಿದವ್ರೆ. ಒಂದ್ 10-15 ಆಡ್ ತಂದವ್ರೆ. ಒಡ್ನ ಇದೆ ಮಗ. ಇನ್ನು ದೇವ್ರ ಮನೇಲಿ ಇತ್ತಲ್ಲ ತಿನ್ಬೇಡ. ಯಾಕವ? ದೇವ್ರ ಮನೇಲಿ ಇರೋದ ಅದನ್ನ ಅವಳು ಕೊಡ್ತೀರಿ ಅಂದ್ರಲ್ಲ, ಅವಳಿಗೆ ರುಕ್ಮಿಣಿಗೆ ತಿನ್ಲಾ? ಉಂಕನವ ಅವಳು ತಿಂದು ಪ್ರಸಾದವ. ದೇವ್ರ ಮನೆದು ಅಲ್ಲ ಇದ್ದದ? ಅದಿಲ್ಲ ಕಣವಲ್ಲಿ, ಅದು ಏನಾಯ್ತು ಕಣೆ. ದೇವ್ರ ಮನೆದು ಇಲ್ಲ ಅಂದ್ರೆ ಎತ್ಕ ತಿನ್ಕೊಂಡವಳೆ. ಗ್ಯಾರಂಟಿ ರುಕ್ಮಿಣಿ ಎತ್ಕೊಂಡು ತಿನ್ಕೊಂಡವಳೆ. ಇರು, ಈಗಲೇ ಬಾಯಿ ಸಿಹಿ ಮಾಡ್ಕೊಬಿಡದ. ಏನು ಒಂದು ಸಿಹಿ ಸುದ್ದಿ ಕೇಳಕಂಟ. ಹೆಂಗಿದ್ರೂ ಇವಳನ್ನ ನಂದಿನ ಆಸ್ಪತ್ರೆ ಕರ್ಕೋಗ್ಬೇಕು ಅನ್ಕೊಂಡಿದ್ದು. ಅದ್ರ ಬದಲು ಅವಳನ್ನೇ ಆಸ್ಪತ್ರೆಗೆ ಹೊತ್ಕೋಗಂಗಾಗ್ಲಿ. ಬಾಯಿ ಖುಷಿ ಆಯ್ತದೆ. ಇಷ್ಟು ಜಲ್ದಿಯೇ ನಾನು ಹಾಕಿದ ಪ್ಲಾನೆಲ್ಲ ನಾನು ಹೆಂಗೆ ಅನ್ಕೊಂಡಿದ್ದೆ ಹಂಗೆ ಆಯ್ತದೆ ಅಂತ. ಅತ್ತೆ ಅತ್ತೆ ಎಲ್ಲಿದ್ದೀರಾ? ನಂದಿನಿ ಎಲ್ಲೋದ್ದು? ನಂದಿನಿ ಎಲ್ಲೋ ಅವ್ರ ಜೊತೆ ಇರಬೇಕು. ಅತ್ತೆ ಎಲ್ಲೋದ್ರು? ಅತ್ತೆ ಅತ್ತೆ ಎಲ್ಲಿದ್ದೀರಾ? ಅತ್ತೆಯವ್ರು ಎಲ್ಲೋ ಹೊರಟೋದ್ರು, ಕಾಣಿಸ್ತಾನೆ ಇಲ್ವಲ್ಲ. ಅತ್ತೆ ಫ್ಯಾಕ್ಟ್ರಿಯಿಂದನೂ ಬೇಗ ಬಂದ್ಬಿಟ್ರು. ಎಲ್ಲೋದ್ರು ಬರಲೇ ಇಲ್ವಲ್ಲ. ನಂದಿನಿ ಅಂತೂ ಬೇಗ ರೆಡಿನೇ ಆಗೋದಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದ್ಬಿಟ್ಟು ಇನ್ನೂ ಹಾಗೆ ಕೂತಿದ್ದಾಳೆ. ಅತ್ತೆನೂ ಬಂದರು ಫ್ಯಾಕ್ಟ್ರಿಯಿಂದ, ನಮ್ಮ ಮಾವನೂ ಬಂದರು. ಇನ್ನು ಇವ್ರು ಮಾತ್ರ ಆಸ್ಪತ್ರೆಗೆ ಹೋಗಲೇ ಇಲ್ಲ. ನನಗಂತೂ ಹೇಳಿ ಹೇಳಿ ಸಾಕಾಗ್ತಾ ಇದೆ. ಅಲ್ಲ, ನಂದಿನಿಗೆ ಅಷ್ಟೇ ಹೇಳಿದ್ದೀನಿ, ಇವತ್ತು ಮಾತ್ರ ಮಿಸ್ ಮಾಡಬೇಡ ಆಸ್ಪತ್ರೆಗೆ ಹೋಗು ಅಂತ. ಹೋಗ್ತೀನಿ ಹೋಗ್ತೀನಿ, ಆ ಕೆಲಸ ಈ ಕೆಲಸ ಅನ್ಕೊಂಡೆ ನಿಂತ್ಕೊಬಿಟ್ಲು. ಸೂರ್ಯವ್ರಿಗೂ ಹೇಳಿದ್ದೀನಿ ಕರ್ಕೋಗ್ತೀನಿ ಅಂದ್ಬಿಟ್ಟು ಅವರು ಕೆಲಸ ಅಂತ ಆ ಕಡೆ ಈ ಕಡೆ ಡಿಲೇ ಮಾಡಿಬಿಟ್ರು. ಓ ಗಂಗವ್ರೆ, ಅದೇ ಅತ್ತೆ ನೋಡಿದ್ರಾ? ಅಮ್ಮವರು ಅಡುಗೆ ಮನೇಲವ್ರೆ. ಏನಾರು ಹೇಳ್ಬೇಕಾಯ್ತಾ? ಗಂಗಾ, ಮಾವರು ದೇವಸ್ಥಾನದಿಂದ ಪ್ರಸಾದ ತಂದಿದ್ರಲ್ಲ, ಮನೆಗೆ ಇಸ್ಕೊಂಡು ಹೋಗುವೆ. ನೆನ್ನೆ ಕೊಟ್ಟರು ನನಗೆ. ನೆನ್ನೆ ದೇವಸ್ಥಾನದಿಂದ ಬಂದ ತಕ್ಷಣ ನನಗೆ ಪ್ರಸಾದ ಕೊಟ್ಟರು, ತಗೊಂಡು ಮಕ್ಳು ಕೊಟ್ಟೆ ಅಕ್ಕ. ದೇವ್ರ ಮನೇಲಿ ಪ್ರಸಾದ ಇಟ್ಟಿದ್ದೀನಿ ಅಂತ ನಂದಿನಿ ಅಂದ್ಲು. ದೇವ್ರ ಮನೇಲಿ ಇಲ್ಲ. ಅತ್ತೆ ಏನಾದ್ರು ತಗೊಂಡೋದ್ರಾ? ಅವರು ಅಮ್ಮವ್ರು ತಗೊಂಡ್ಬಿಟ್ಟು ಇಲ್ಲಿ ಅಡುಗೆ ಮನೇಲಿ ಏನೋ ಮಾಡಿದವ್ರೆ. ಓ ಅಡುಗೆ ಮನೇಲಿ ಇಟ್ಟಿದ್ದಾರಾ? ಸರಿ ಸರಿ. ನಾನು ಬೆಳಿಗ್ಗೆ ಸ್ನಾನ ಮಾಡಿರಲಿಲ್ಲ, ಅದಕ್ಕೆ ಅತ್ತೆ ಪ್ರಸಾದ ತಗೋ ತಿನ್ನು ಅಂದ್ರಲ್ಲ. ದೇವ್ರ ಮನೆಗೆ ಹೇಗೆ ಹೋಗೋದು, ಸ್ನಾನ ಮಾಡಿದೆ, ಸ್ನಾನ ಮಾಡ್ಕೊ ಬರ್ತೀನಿ ಅಂತ ಹೇಳಿದೆ. ಅತ್ತೆನೂ ಸ್ನಾನ ಮಾಡ್ಕೊ ಬಂದ್ಬಿಟ್ಟು ತಗೋ ತಿನ್ನು ಅಂದರು. ಇವಾಗ ನೋಡಿದ್ರೆ ಇಲ್ವಲ್ಲ. ರುಕ್ಮಿಣಿ ಅಕ್ಕ ಏನೋ ಗೊತ್ತಿಲ್ಲ, ಒಟ್ಟಿಗೆ ಅಮ್ಮವರು ಅಡುಗೆ ಮನೇಲವ್ರೆ. ಅಕ್ಕ ಏನಾದ್ರು ಕೆಲಸ ಇತ್ತಾ? ನಿಮ್ಮ ರೂಮ್ಗೆ ಮೇರು ಕ್ಲೀನ್ ಮಾಡ್ಕೊಡ್ಬೇಕಾ? ಸಂಜೆನೂ ಸ್ವಲ್ಪ ಹೊತ್ತದ ಮನೆಗೆ ಹೋಗ್ತಿದ್ದೆ. ಬೇಡ ಗಂಗವ್ರೆ, ರೂಮ ನಾನೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸರಿ ಅಕ್ಕ. ಅತ್ತೆ ಅತ್ತೆ ಏನ್ ಮಾಡ್ತಿದ್ದೀರಾ? ಅತ್ತೆ ಏನ್ ಮಾಡ್ತಿದ್ದೀರಾ? ರುಕ್ಮಿಣಿ ಬಾಯ್ಲಿ. ಅದೇ ಸಾಮಾನು ಏನಿದಾವು ಏನಿಲ್ಲ ಅಂತ ನೋಡ್ತಿದ್ದೆ. ನಡೆ ಬರ್ಕೊಂಡು ತಂದ್ಬಿಡೋದ ಅಂದ್ಬಿಟ್ಟು. ಮತ್ತೆ ದೇವ್ರ ಮನೇಲಿ ಪ್ರಸಾದ ಇಟ್ಟಿದ್ರಲ್ಲ, ಏನಾಯ್ತು? ಓ ಆ ಪ್ರಸಾದನ ಈಗ ತಾನೇ ನಂದಿನಿ ತಗೊಂಡೋದ್ಲಲ್ಲ. ನಂದಿನಿನ ಎಲ್ಲಿಗೆ ತಗೊಂಡೋದ್ಲು? ಅತ್ತೆ ತಿಂತೀನಿ ಅಂದ್ಬಿಟ್ಟು ತಗೊಂಡೋದ್ಲು. ನೀನ್ ಪ್ರಸಾದ ತಿಂದಿಲ್ವಾ? ಇಲ್ಲ ಅತ್ತೆ, ನಾನು ಪ್ರಸಾದ ತಿನ್ಲೇ ಇಲ್ಲ. ಅದೇ ಸ್ನಾನ ಮಾಡ್ಕೊ ಬರ್ತೀನಿ ಸುಮ್ಮನೆ ದೇವ್ರ ಮನೆಗೆ ಹೆಂಗ್ ಹೋಗ್ಲಿ ಅಂದ್ಬಿಟ್ಟು ಹೋಗಿರ್ಲಿಲ್ಲ. ಇವಾಗ ಸ್ನಾನ ಮಾಡ್ಕೊ ಬಂದಲ್ಲ, ಪ್ರಸಾದ ಖಾಲಿ ಆಗೋಯ್ತಾ? ಇಲ್ಲ ಇಲ್ಲ, ಇನ್ನೂ ಒಂದು ಪ್ಯಾಕೆಟು, ಇನ್ನು 4-5 ಲಾಡಿರ್ಬೇಕು. ಅದಿನ್ನು ಪ್ಯಾಕೆಟ್ ಹೊಡೆದೇ ಇಲ್ಲ, ಹಂಗೆ ಅದೇ ಬೇಕಾದ್ರೆ ಎತ್ಕೊಂಡು ತಿನ್ನು. ಸರಿ ಅತ್ತೆ, ಎಲ್ಲಿಟ್ಟಿದ್ದೀರಾ? ಅಲ್ಲೇ ಕಬೋರ್ಡ್ ಅದಲ್ಲ, ಏನಾದ್ರು ತಿಂಡಿ ಗಿಂಡಿ ಮಾಡ್ತಾರಲ್ಲ ಆ ಕಬೋರ್ಡೆಲ್ಲ ತಿನ್ನೋಡು. ಅಲ್ಲ ನಂದಿನಿನುವೆ ರುಕ್ಮಿಣಿ ತಿಂದಿರ್ಬೋದು ಅಂತ ಅಂದ್ಲು. ಅತ್ತೆ ಬಂದು ತಿಂತೀನಿ ಅಂತ ಅಂದೆ, ಅದಕ್ಕೇನೋ ಅವಳು ತಿಂದಿದ್ದೀನಿ ಅನ್ಕೊಬಿಟ್ಟಿರ್ಬೇಕು. ಹಾಗಿದ್ರೆ ಅದನ್ನೇ ಒಂದು ಪ್ಯಾಕ್ ಹೊಡ್ಕೊಳ್ಳ, ಇಲ್ಲ ನೀವು ತಿನ್ಬೇಕಾದ್ರೆ ಹೊಡ್ಕೊಳ್ಳ? ಇಲ್ಲ ಇಲ್ಲ, ತಕೊಂಡು ತಿನ್ನು ಹೋಗು. ಎಲ್ಲ ಆಡು ಅಂದ್ರೆ ಎಲ್ಲರಿಗೂ ಆಸೆ ಅಲ್ವಾ, ಜಾಸ್ತಿನೇ ತಂದಿದ್ದೀವಿ, ತಕೊಂಡು ತಿನ್ನು. ದೇವ್ರ ಪ್ರಸಾದ ಕರೆದ ತಕ್ಷಣ ತಿನ್ಕೋಬೇಕು ತಾನೆ. ನಾನು ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಒಟ್ಟಿಗೆ ತಿನ್ನೋಣ ಅನ್ಕೊಂಡೆ. ಸರಿ ಬಿಡಿ, ದೇವ್ರ ಮುಂದೆ ಇದ್ದಿದ್ಲಾಡ ನಂದಿನಿನೇ ತಿನ್ಕೊಳ್ಳಿ, ಪರವಾಗಿಲ್ಲ. ನಾನು ಪ್ಯಾಕ್ ಹೊಡ್ಕೊತೀನಿ. ಆಗಿದ್ರೆ ಅದು ಬೇರೆ ಕೇಳ್ತಿದ್ದೀಯ, ಅವು ಹೊಡ್ಕೊಂಡು ತಿನ್ನು. ನಾನೆಲ್ಲ ತಿಂದಿರ್ಬೇಕು ಅನ್ಕೊಂಡೆ, ಇಲ್ಲ ಆಗ್ಲಿ ತಂದ್ಕೊಡೋನು. ಹೌದಾ ಬಿಡಿ, ದೇವ್ರ ಪ್ರಸಾದ ಅಲ್ವಾ, ಯಾರು ತಿಂದ್ರೆ ಏನು. ಸರಿ ಅತ್ತೆ, ನೀವೆಲ್ಲ ತಿಂದ್ರೆ ಪ್ರಸಾದ ಎಲ್ಲಾನು? 3 ರುಕ್ಮಿಣಿ ನಾವೆಲ್ಲ ತಿಂದೋ. ಅದಕ್ಕೆ ತಂದಿದ್ದ ಪ್ರಸಾದನ ದೇವ್ರ ಮುಂದೆ ಮಡಗ್ಬಿಡೋದ ಅಂದ್ಬಿಟ್ಟು ಹೊಸಿ ಮಡಗಿದ್ದು. ಅಲ್ಲಿ ಮಡಗಿದ್ರೆ ಬೇಡ ಅತ್ತೆ, ಬೇಡ ಕಣತ್ತೆ, ಎತ್ಕೊಬಿಡೋದ, ಎಲ್ಲ ಎತ್ಕೊಂಡಲ್ಲಿರ ತಿನ್ಕೊಬಿಡೋದ, ಎಲ್ಲ ಈರಾಗಿರ ಬರ್ತವೆ, ಇರುವೆ ಅವೆಲ್ಲ ಬರ್ತವೆ ಅಂತ ಅಂದ್ಲು ನಂದಿನಿ. ಅದಕ್ಕೆ ಸರಿ ಕತೆ ಅಂದ್ಬಿಟ್ಟು ಎಲ್ಲನವ್ರು ತಿಂದ್ರು. ಇನ್ನೂ ಸ್ವಲ್ಪ ಇತ್ತು, ಇನ್ನೊಂದೇ ಒಂದಿತ್ತು. ಅದನ್ನ ನಂದಿನಿ ಅತ್ತೆ ತಿನ್ಕೊಳ್ಳೋಣ ಅಂತಂದ್ಲು. ರುಕ್ಮಿಣಿ ತಿಂದಿರ್ಬೇಕು, ಇನ್ನೊಂದೇ ತಿನ್ಕೊತೀನಿ ಅಂತಂದ್ಲು. ಎಲ್ಲ ಆಡು ಅಂದ್ರೆ ಆಸೆ ಅಲ್ವಾ, ಸರಿ ತಿನ್ಕೊ ಅಂತಂದೆ. ತಗೊಂಡೋಗಿರ್ಬೇಕು, ಅಲ್ಲ ಅದೇ ಎತ್ಕೊಂತೀನಿ, ಎತ್ಕೊಡೋಣ. ಬೇಡ ಬಿಡಿ ಅತ್ತೆ, ನಾನು ತಗೊಂತೀನಿ. ನಿಮ್ಗೆ ನಡುತ್ತರಲ್ಲ? ಇಲ್ಲ ಇಲ್ಲ ಬೇಡ, ನಾನು ಆಗಲೇ ತಿಂದು ಹೆಣ್ಣಾಗಿವ್ನಿ. ನಿಮ್ಮ ಆಗಿವಾಗ ಕೇಳೋಕೋರೆ ಜಾಸ್ತಿ ಲಾಡೇನು ಕೊಡಕ್ಕೆ ಹೋಗ್ಬೇಡಿ, ಸಿಹಿ ಜಾಸ್ತಿ ಏನು ತಿನ್ನಕ್ಕೆ ಹೋಗ್ಬೇಡ್ದು. ಹಂಗಿದ್ರು ಒಂದು 2-3 ಲಾಡ್ ತಿನ್ಕೊಬಿಟ್ಟವ್ರೆ, ಬೇಡ ಬೇಡ ಅಂದ್ರೂ ಗೊತ್ತಿಲ್ಲದಾಗೆ. ಇವತ್ತೇ ಎಷ್ಟು ಕೊಡಕ್ಕೆ ಹೋಗ್ಬಿಡಿ, ಮಾವನ್ಗೆ ಶುಗರ್ ಬೇರೆ ಇದೆಯಲ್ಲ, ಒಂದು ಸ್ವಲ್ಪ ಕೊಡಿ. ನನಗೆ ಗೊತ್ತಿಲ್ಲದಂಗೆ ಎತ್ಕ ತಿನ್ಕೊಬಿಟ್ಟವ್ರೆ. ಅವ್ರಿಗೂ ಸ್ವೀಟು ಅಂದರೆ ಭಾರಿ ಇಷ್ಟ, ಹೇಳಿದ್ರೆ ಕೇಳೋಕೆ ಇಲ್ಲ ಮಾರಾಯ ಅಂತೂ. ಹೇಳ್ತೀನಿ ಸ್ವಲ್ಪ ತಿನ್ನಿ, ಎಣ್ಣೆ ಜಿಡ್ಡೆಲ್ಲ ಕಡಿಮೆ ತಿನ್ನಿ ಅಂತ, ಯಾರು ಕೇಳೋಕ್ಕಿಲ್ಲ. ಆಗ್ಲಿಂದ ಚಿಕ್ಕದ್ರಿಂದ ಹೆಚ್ಚುಕಟ್ಟಾಗಿ ತಿಂದು ಉಂಡು ಇರೋರು ಅಲ್ಪ, ಹಳ್ಳಿಲಿದ್ದವರು. ಊಟಕ್ಕೆಲ್ಲವ ಅಡ್ಡಿ ಪಡ್ಡಿ ಮಾಡ್ತಿದ್ದಿಲ್ಲ, ಅಚ್ಚುಕಟ್ಟಾಗಿ ಉಣ್ಣೋರು ತಿನ್ನೋರು. ಅಳತೆ ಗಿಲ್ತಿರ್ತಿಲ್ವಲ್ಲ, ಈಗ ಎಲ್ಲೆಲ್ಲನೂ ಅಳತೆ ಮಾಡಿ ತಿನ್ಬೇಕಲ್ಲ, ಅದಕ್ಕೆ ಹೊಸಿ ಕಷ್ಟ ಆಯ್ತದೆ ಅವ್ರಿಗೆ. ಊಟದಲ್ಲಿ ಮಾತ್ರವ ಭಾರಿ ಬೇಜಾರು ಮಾಡ್ಕೋತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ಟೈಮಲ್ಲೂ ಅಷ್ಟೇ ತಿನ್ನೋಕ್ಕಾಗುತ್ತಾ? ಈಗಂತೂ ಈ ಕಾಲ ಅಂತೂ ಸರಿ ಇಲ್ಲ, ಒಂದು ಸ್ವಲ್ಪನೂ ಸರಿ ಇಲ್ಲ. ಏನಾದರೂ ತಿನ್ನೋದಕ್ಕೂ ಭಯ ಆಗುತ್ತೆ.
ಅಂಥ ಟೈಮಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಊಟದಿಂದನೇ ನಮ್ಮ ಆರೋಗ್ಯ ನೋಡ್ಕೋಬೇಕು ಇವಾಗ. ನಂದಿನಿ ರೆಡಿ ಆದ್ಲಾ ಆಸ್ಪತ್ರೆಗೆ ಹೋಗ್ಬೇಕಾಯ್ತಲ್ಲ, ಅವಾಗಲೇ ನಂದಿನಿ ರೆಡಿ ಆಗ್ತೀನಿ ಅಂತ ಹೇಳಿದ್ಲು. ಸೂರ್ಯ ಅವ್ರು ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ಲು ಅಪ್ಪ. ಅವ್ರು ಇನ್ನೂ ಬಂದೇ ಇಲ್ವತ್ತೆ, ಕಾಲ್ ಮಾಡಿದ್ರಾ? ಆಸ್ಪತ್ರೆಗೆ ಹೋಗೋದಕ್ಕೆ ಆ ಕಡೆ ಈ ಕಡೆ ಎಲ್ಲ ಸುತ್ತಕ್ಕಾಗಲ್ಲ, ಪೆಟ್ರೋಲ್ ಹಾಕಿಸ್ಕೊಬತ್ತೀನಿ ಅಂದ್ಬಿಟ್ಟು ಹೋಗವನೆ. ಸರಿ ಅತ್ತೆ, ಟೈಮ್ ಆಗೋಯ್ತು. ಡಾಕ್ಟ್ರು ಸಂಜೆ ಬರ್ತೀನಿ ಸಂಜೆ ಸಿಗ್ತೀನಿ ಅಂದ್ರಂತೆ, ಅದಕ್ಕೆ ಸಂಜೆಗೆ ಹೋಗೋದು ಅಂದ್ಬಿಟ್ಟು ಹೋಗಿಲ್ಲ. ಹೌದಾ? ನಾನು ಯಾಕೆ ಆವಾಗಲಿಂದ ಹೋಗಿ ಹೋಗಿ ಅಂದರೆ ಹಿಂಗೆ ಡಿಲೇ ಮಾಡ್ತಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಓಹ್ ಆ ಥರ ಹೇಳಿದಾರಾ? ಸರಿ ಬಿಡಿ. ಅತ್ತೆ ಅಡುಗೆಗೆ ಏನಾದರೂ ಹೆಲ್ಪ್ ಮಾಡ್ಲಾ? ಬೇಡ ಬಿಡು, ನಾನು ಮಾಡ್ಕೊತೀನಿ. ಅಡುಗೆ ಏನು ಮಾಡೋದು, ಏನಾರು ಬೆಳಗ್ಗೆ ಸರ್ ಮಾಡ್ಕೊಳದ. ಸರಿ ಅತ್ತೆ, ಹಾಗೆ ಮಾಡಿ. ಏನಾದರೂ ಪಲ್ಯ ಏನಾದರೂ ಮಾಡ್ಕೊಳ್ಳೋಣ, ತರಕಾರಿ ಹೆಚ್ಚಲ ಪಲ್ಯ ಮಧ್ಯಾಹ್ನದಲ್ಲಿ ಮಾಡಿದ್ವಲ್ಲ ಪಲ್ಯ, ಅದೇ. ಸರಿ ಅತ್ತೆ. ಏನೋ ಸ್ವಲ್ಪ ಗಂಗವ್ರು ಹೊರಡ್ತೀನಿ ಅಂದರು. ಬೇಳೆ ಸಾಂಬಾರಲ್ವಾ, ನಾನು ಮಾಡ್ಕೊತೀನಿ ಹೋಗು ಅಂತ ಹೇಳಿದೆ. ಇನ್ನೇನು ಸಣ್ಣ ಪುಟ್ಟ ಏನಾದ್ರು ಕೆಲಸ ಇದ್ದರೆ ಕೆಲಸ ಮಾಡ್ಬಿಟ್ಟು ಹೊರಡು, ಮಿಕ್ಕಿದ್ದ ಮಾಡ್ಕೊತೀನಿ ಅಂದಿದ್ದೀನಿ ಅದಕ್ಕೆ. ಸರಿ ಅತ್ತೆ, ಬರಲಾ ಮತ್ತೆ ನಾನು? ಪ್ರಸಾದ ತಿನ್ಕೋಗು. ಸರಿ ಅತ್ತೆ. ಬೇಕೋ ನಾನು ತಿನ್ಕೊಳ್ಳೋಣ ಹೇಳೀಗ ನಿಮಗ. ನೀನು ಇನ್ನೊಂದು ಎತ್ಕೊಂಡು ತಿನ್ನೋಗು, ಕೊಡಿಲ್ಲ ಅಂತ ನಾನು ತಿಂತೀನಿ ಕತೆ. ಅಲ್ಲ ಹೂವು ತಿಂದಿ ಅಂತ ಬಂದ್ರೆ ನೀನು ನೋಡ್ರೆ ಸುಮ್ಮನೆ ಹಂಗೆ ಕೂತಿದ್ದೆಲ್ಲ ತಗೋ ತಿನ್ಕೊ. ನಿಮಗ ಎಲ್ಲಿತ್ತು ಅಂತ ಸರಿಯಾಗಿ ಹೇಳು ನೀನು. ಅಡುಗೆ ಮನೇಲಿತ್ತು ಅತ್ತೆ. ತಿನ್ನೋದ್ರೆ ತಿನ್ನಿ, ಇಲ್ಲಾಂದ್ರೆ ಎತ್ ಮಾಡ್ತೀನಿ ಅಂತ ಇತ್ತು. ಅದಕ್ಕೆ ತಿನ್ನೋದನ್ಬಿಟ್ಟು ಬಂದೆ ಕತೆ. ಯಾಕವ? ಏನೂ ಇಲ್ಲ ಕೇಳಿದೆ. ಆಮೇಲೆ ಎಲ್ಲರೂ ಬಿಸ್ಕಿಸಾಕಿ ಕಾಲ್ದಳು ಕೈದಳು ಆದದು, ಆಮೇಲೆ ಹೊಟ್ಟೆ ನೋವು ಬಂದದು ಅಂತ. ಏನು ಹಾಕಿಲ್ಲ ತಗೋ ತಿನ್ನು, ಹೊಟ್ಟೆ ನೋವಿಲ್ಲ ಏನೂ ಇಲ್ಲ. ಬಟ್ಲುಗ ಹಾಕಿ ಮುಚ್ಚಿ ಎತ್ ಮಾಡಿತ್ತು ಕತೆ. ಅಲ್ಲ ಅತ್ತೆ ಉಸಿಕ್ಲಿನ ಹಂಗೆ ದಾರ್ಗಿರ್ಲಿ ಬಿದ್ದಿರೋದು ತಿನ್ನೋದು ಇಲ್ಲ, ಯಾರಿಗೂ ಕೊಡೋಕ್ಕೂ ಇಲ್ಲ ಕತೆ. ಕೊಡ್ಡೆ ಮಗ ಅಡುಗೆ ಮನೇಲಿ ಇತ್ತು ಅಂತಿದ್ದಿ. ಸರಿ ದೇವ್ರ ಮನೇಲಿ ಇದ್ದಿದ್ದು ಏನು ರುಕ್ಮಿಣಿ ತಿಂದಿರ್ಬೇಕು ಕಣವ, ಅವಳೇ ತಿಂದಿರ್ಬೇಕು. ರುಕ್ಮಿಣಿ ತಿಂದವಳೆ ತಾನೇ. ನನ್ನ ಕಡೆ ದೇವ್ರ ಮನೆಯೇ ಎತ್ಕೊಂಡು ತಿನ್ನದ ಅಂತ ಅನ್ಕೊಂಡು ಹೋದ್ನಾ. ಅಲ್ಲಿ ನೋಡ್ರೆ ಇತ್ತಿಲ್ಲ ಅಲ್ಲಿ ಆಳ್ಗಳು. ಆಗ್ಲೇ ಒಂದು ನಾಲ್ಕಲಾಡಿದ್ದು ಅವ್ರಿಗೆ ಒಂದು ಇತ್ತಿಲ್ಲ. ಇನ್ನೇನು ಮಾಡೋದು ಅನ್ಕ ಸುಮ್ಮನೆ ಹೋದ್ನ ಅಡುಗೆ ಮನೆಗೆ. ಬಟ್ಲುಗ ಮುಚ್ಚಿ ಮಡಗಿತ್ತು ಅತ್ತೆಗೆ. ಅತ್ತೆ ಇಲ್ಲ ಆಡ್ ತಿನ್ಕೊಳ್ಳೋಣ, ಇಲ್ಲ ಬೇಕು ಅಂದೆ. ಅದಕ್ಕೆ ತಿನ್ನಂಗಿದ್ರೆ ತಿನ್ನು, ಬೇಕಾದ್ರೆ ಇನ್ನೂ ಒಂದೆರಡು ತಗೊಂಡು ಹೋಗುವಂತು. ಎಲ್ಲರಿಗೂ ಇದ್ದವ್ ನಿಮಗೆ. ಇನ್ನೂ ಒಂದು ಪ್ಯಾಕೆಟ್ ಹೊಡೆದೇ ಇಲ್ವಂತೆ ಕಣವ. ತಿನ್ನಂಗಿದ್ರೆ ತಿನ್ನುವೆ, ತಗೋ ತಿನ್ನು, ಇಲ್ಲ ನಾಳೆ ತಿಂತೀನಿ ಬಿಡು. ಕೊಡ್ನೆ ಗೋಡಂಬಿ ನೋಡಿದ್ರೆ ತಿನ್ನಂಗೈತಿದ್ದು ಕೊಡಿ ತಿಂತೀನಿ. ಇಬ್ರು ಅರ್ಧ ತಿನ್ನದ. ಬೇಡ ಒಂದೇ ತಿನ್ನು, ಇನ್ನೂ ಇದ್ದದಂತೆಲ್ಲ ಪ್ಯಾಕೆಟಲ್ಲಿ ನಾನು ಇನ್ನೊಂದು ತಗೋಬತ್ತೀನಿ. ಮಗ ದೇವಸ್ಥಾನದಲ್ಲಿ ಆಡೇನು ಭಾರಿ ಚೆನ್ನಾಗಿರ್ತಾವಲ್ಲ, ಏನಕ್ಕೆ ಮಾಡಾರ ಮಗ? ಅಂಗಡಿಲಿ ತಗೊಂಡ್ರು ಬೈ ಪಾಟಿ ಗಿರಾಕಿಲ್ಲ, ಭಾರಿ ಚೆನ್ನಾಗವೆ ಅಲ್ವಲ್ಲ ಆಡ್ಗಳು. ಉಂಕನವ ಓಸಿ ಚೆನ್ನಾಗಿದಾವ, ತಿನ್ನು. ನಾನು ಒಂದು ತಗೋಬತ್ತೀನಿ. ಅಲ್ಲಕ್ಕ ನಿಮಗ ಆಸ್ಪತ್ರೆಗೆ ಹೋಯ್ಕಿಲ್ವಾ? ಸೂರ್ಯ ಡಾಕ್ಟ್ರು ಫೋನ್ ಮಾಡಿದ್ರಂತೆ. ಅದಕ್ಕೆ ಅವರು ಈಗ ಡಾಕ್ಟ್ರ್ ಇಲ್ಲ ಸಂಜೆಗೆ ಬನ್ನಿ ಅಂತಂದ್ರಂತೆ. ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟು ಅದೇ ಕಾಯ್ಕ ಕುತ್ಕೊಳ್ಳೋದು. ಒಟ್ಟೆ ಸಂಜೆ ಹೊತ್ತು ಹೋಗಿ ತೋರ್ಸ್ಕೊ ಬಂದ್ರೆ ಆಯ್ತು ಅಂತಂದ್ರು ಸೂರಿ. ನಾನು ಸುಮ್ಮನೆ ಅಲ್ಲಿ ಏನು ಮಾಡಕ್ಕೆ ನಿಂತ್ಕೊಳ್ಳೋದು, ಹೋಗಿ ಹಂಗೆ ತೋರ್ಸ್ಕೊ ಬಂದ್ಬಿಡೋದು, ಎಷ್ಟೊತ್ತಿಗೆ ಬಂದರೂ ಸರಿ ಕೇಳಿ ಅಂತಂದೆ. ಆಮೇಲೆ ನೀನು ಇದೆಯಲ್ಲ, ನಿನ್ನ ಜೊತೆಗೂ ಕುತ್ಕೊಂಡಂಗಾಯ್ತದೆ. ಏನೇನು ಆಸ್ಪತ್ರೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ತೂಗುಡಿಸ್ತಾ ಕುತ್ಕೊಳ್ಳೋಣ. ಅದಕ್ಕೆ ಹಂಗದಿದ್ದಕ್ಕೆ ಅವರು ಇಲ್ಲ ಸಂಜೆ ಮೇಲೆ ಬಂದರಂತೆ, ಒಂದು 7 ಗಂಟೆ 8 ಗಂಟೆಗೆ ಅಂತಂದ್ರು. ಅದಕ್ಕೆ ಅಷ್ಟೊತ್ತಿಗೆ ಹೋಗೋಕ್ಕಾಯ್ತದೆ ಅಂದ್ಬಿಟ್ಟು ಸುಮ್ಮನೆ ಅದಕ್ಕನವ. ನಿಮಗೆ ಅಷ್ಟೊತ್ತಲ್ಲಿ ಬರೋಕೆ ಗೊತ್ತಾಯ್ಕಿಲ್ವಾ? ಹತ್ರನೇ ಯಾಕಂತ ತಕೋ, ಏನು ಭಾರಿ ದೂರ ಆಯ್ಕಿಲ್ಲ. ಟ್ರಾಫಿಕ್ ಗಿಪ್ಪಿಕ್ ಎಲ್ಲ ಸೇರಿಸ್ಕೊಂಡು ಒಂದು ಅರ್ಧ ಗಂಟೆ ಆಯ್ತದೆ. ಟ್ರಾಫಿಕ್ ಇಲ್ಲ ಅಂದ್ರೆ ಒಂದು 15 ನಿಮಿಷ ಅಷ್ಟೇ. ಏನಾರು ಆಗಲಿ ಹುಷಾರಾಗಿ ಹೋಗಿದ್ದು ಬನ್ನಿ. ತಳಸಿಲ್ಲ ಆಡ್ನಾರು ತಿನ್ನದ. ಏನೇ ಮಗ ಇಲ್ಲ ಆಡ್ಗಳು ಈಗ ಆತುರ್ಕವಲ್ಲ, ಭಾರಿ ದಪ್ಪಕ್ಕವೆ ಅಲ್ಬಣೆ. ಎಷ್ಟನೇ ಒಂದೊಂದಕ್ಕೆ ಯಾರು ಗೊತ್ತವ ತಿನ್ನು. ಮಗ ಇವತ್ತಂದು ನನಗೆ ಹುಸಿ ಸಂತೋಷ ಆಯ್ತಲ್ಲ ಕನ್ನೆ ಮಗ, ಹುಸಿ ಸಂತೋಷ ಆಯ್ತಲ್ಲ. ಇಲ್ಲ ಆಡ್ ತಿಂತ ಒಂದು ಸಿಹಿ ಸುದ್ದಿ ಬಂದ್ಬಿಟ್ರೆ ಸಾಕು ನನಗೆ. ಅವಳಿಗೆ ಅಲ್ಲೇ ನೆಗ್ದು ಬಿದ್ದು ಮನಿ ಕಂಡವಳೆನ್ನ ಸುದ್ದಿ ಬಂದ್ಬಿಟ್ರೆ ಅಷ್ಟೇ ಸಾಕು ನನಗೆ. ಅದು ಏನವ ಒಳ್ಳೊಳಗೆ ಮಾತಾಡ್ಕತ್ತಿದ್ದಿಲ್ಲ. ಏನೂ ಇಲ್ಲ ಕಣ್ಮಗ, ಏನೂ ಇಲ್ಲ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.